ವೆಲ್ಕಮ್ ಬ್ಯಾಕ್. ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ 9ನೇ ಕ್ಲಾಸ್ನ ವಿದ್ಯಾರ್ಥಿನಿ. ಶಹಾಪುರದ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ಡೆಲಿವರಿ ಆಗಿದೆ. ಶೌಚಾಲಯದಲ್ಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ವಿದ್ಯಾರ್ಥಿನಿ. ಶೌಚ ಮಾಡುವಾಗಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಅಂದ್ರೆ ಡೆಲಿವರಿ ಅಲ್ಲೇ ಆಗ್ಬಿಟ್ಟಿದೆ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ. ವಿದ್ಯಾರ್ಥಿನಿ ಗರ್ಭಿಣಿ ಆಗಿದ್ದು ಗೊತ್ತೇ ಆಗ್ಲಿಲ್ವಾ? ಹಾಗಾದ್ರೆ ವಾರ್ಡನ್ ಪೋಷಕರಿಗೆ ಈ ವಿಷಯ ಗೊತ್ತಾಗ್ಲಿಲ್ವಾ? ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಚರ್ಚೆಗೆ ಗ್ರಾಸವಾಗಿದೆ ಈ ಹೆರಿಗೆ ಕೇಸ್. ಆರೋಪಿ ಯಾರು ಅಂತ ಪತ್ತೆ ಮಾಡೋದಕ್ಕೆ ಈಗ ಸೂಚನೆಯನ್ನು ನೀಡಲಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಕೇಸ್ ಕೂಡ ಈ ಬಗ್ಗೆ ದಾಖಲಾಗಿದೆ. 9ನೇ ಕ್ಲಾಸ್ ವಿದ್ಯಾರ್ಥಿನಿಗೆ ಡೆಲಿವರಿ ಆಗಿರೋದು. ಶೌಚ ಮಾಡುವಾಗಲೇ ಮಗುವಿಗೆ ಜನ್ಮವನ್ನ ವಿದ್ಯಾರ್ಥಿನಿ ಕೊಟ್ಟಿದ್ದಾಳೆ. ಹಾಸ್ಟೆಲ್ನಲ್ಲೇ ಡೆಲಿವರಿ ಆಗಿದೆ ಅಂದ್ರೆ ಆಕೆ ಗರ್ಭಿಣಿ ಆಗಿರೋದು ವಾರ್ಡನ್ಗೆ ಅಥವಾ ಅವ್ರ ಫ್ರೆಂಡ್ಸ್ಗೆ ಅಥವಾ ಪೇರೆಂಟ್ಸ್ಗೆ, ಪೋಷಕರಿಗೆ ಗೊತ್ತಾಗ್ಲಿಲ್ವಾ? ಇಲ್ಲೊಂದಿಷ್ಟು ಗೊಂದಲಗಳಂತೂ ಈ ಕೇಸಲ್ಲಿ ಅಫ್ಕೋರ್ಸ್ ಮೂಡುತ್ತೆ. ಸದ್ಯಕ್ಕೆ ಆಕೆ ಗರ್ಭಿಣಿ ಆಗಿದ್ದು ಯಾರಿಂದ ಅನ್ನೋ ಕುರಿತಂತೆ ತನಿಖೆ ಮಾಡೋದಕ್ಕೆ ಇದೀಗ ಆರೋಪಿ ಪತ್ತೆಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಗಣೇಶ್ ಪಾಟೀಲ್, ವಿಚಿತ್ರ ಅನ್ಸುತ್ತೆ ಈ ಘಟನೆ, ಸ್ವಲ್ಪ ಗೊಂದಲನೂ ಇದೆ ಅಂತ ಕಾಣಿಸುತ್ತೆ. ಈಗ ಹಾಸ್ಟೆಲ್ನಲ್ಲೇ ಡೆಲಿವರಿ ಆಗಿದೆ. ಹಾಸ್ಟೆಲ್ನಲ್ಲಿ ಇದ್ದವ್ರಿಗೆ, ಫ್ರೆಂಡ್ಸ್ಗೆ ಗೊತ್ತಾಗ್ಲಿಲ್ವಾ? ವಾರ್ಡನಿಗೆ ಗೊತ್ತಾಗ್ಲಿಲ್ವಾ? ಪೋಷಕರಿಗೆ ಗೊತ್ತಾಗ್ಲಿಲ್ವಾ? ಏನಿದು ಪ್ರಕರಣ? ಹೌದು ಶರ್ಮಿತಾ, ಏನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ಏನು 9ನೇ ತರಗತಿಯನ್ನು ವಸತಿ ಶಾಲೆಯಲ್ಲಿ ಓದ್ತಕ್ಕಂತಹ 9ನೇ ತರಗತಿಯ ವಿದ್ಯಾರ್ಥಿನಿ ಏನು ಒಂದು ಶೌಚಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಒಂದು ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಅಂತಂದ್ರೆ ನಿಜಕ್ಕೂ ಇಲ್ಲಿ ಮೇಲ್ನೋಟಕ್ಕೆ ಒಂದು ಸಮಾಜ ಕಲ್ಯಾಣ ಅಧಿಕಾರಿಗಳ ನಿರ್ಲಕ್ಷ್ಯವು ಕೂಡ ಎದ್ದು ಕಾಣ್ತದೆ. ಯಾಕೆಂತಂದ್ರೆ ಆ ವಸತಿ ಶಾಲೆಯಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಪ್ರತಿ ತಿಂಗಳು ಕೂಡ ಅವರಿಗೆ ವೈದ್ಯರಿಂದ ತಪಾಸಣೆಯನ್ನು ಮಾಡಿಸ್ಬೇಕು. ಆ ಮಕ್ಕಳಿಗೆ ಒಂದು ವೈದ್ಯರಿಂದ ಹೋಗಿ ಒಂದು ಚೆಕಪ್ ಅನ್ನು ಮಾಡಿಸ್ಬೇಕು. ಯಾವುದೇ ರೀತಿಯ ಕಾಯಿಲೆ ಆಗಿರ್ಬೋದು, ಮತ್ತೊಂದು ಯಾವುದೇ ರೀತಿಯ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಬೇಕು ಪ್ರತಿ ತಿಂಗಳಿಗೆ ಒಂದ್ಸಾರಿ. ಆದ್ರೆ ಈಗ 9 ತಿಂಗಳಾಗಿ ಒಂದು ಮಗುವಿಗೆ ಜನ್ಮ ನೀಡುವವರೆಗೂ ಎಷ್ಟೊಂದು ನಿಷ್ಕಾಳಜಿಯನ್ನ ವಹಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಶಹಾಪುರದ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. 9ನೇ ಕ್ಲಾಸ್ನ ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲೇ ಡೆಲಿವರಿ ಆಗಿದೆ. ಆಕೆಗೆ ಶೌಚ ಮಾಡುವಾಗಲೇ ಮಗುವಿಗೆ ಜನ್ಮವನ್ನ ವಿದ್ಯಾರ್ಥಿನಿ ಕೊಟ್ಟಿದ್ದಾಳೆ. ಸದ್ಯಕ್ಕೆ ಆಕೆ ಯಾರಿಂದ ಗರ್ಭಿಣಿ ಆದ್ಲು, ಆ ಮಗುವಿನ ತಂದೆ ಯಾರು ಅನ್ನೋ ಕುರಿತಂತೆ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಪ್ರಕರಣ ಕೂಡ ಈ ಬಗ್ಗೆ ದಾಖಲಾಗಿದೆ. ಗೊಂದಲಗಳಂತೂ ಇದ್ದೇ ಇದೆ. ಯಾಕಂದ್ರೆ ಆಕೆ ಗರ್ಭಿಣಿ ಆಗಿದ್ದು ಯಾರ ಗಮನಕ್ಕೂ ಬರಲಿಲ್ವಾ? ಯಾಕೆ ಆ ಸಂದರ್ಭದಲ್ಲಿ ದೂರು ಕೊಡೋದಾಗ್ಲಿ ಅಥವಾ ಇದನ್ನ ಸಾರ್ಟ್ ಔಟ್ ಮಾಡುವಂತಕ್ಕೆ ಹೋಗಲಿಲ್ಲ? ಸೊ ಈ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಸದ್ಯಕ್ಕೆ ಆಕೆ ಏನು ಮಾಹಿತಿ ಕೊಡ್ತಾಳೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಶಹಾಪುರದ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಶಹಾಪುರದ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ. 9ನೇ ಕ್ಲಾಸ್ನ ವಿದ್ಯಾರ್ಥಿನಿ ಶೌಚ ಮಾಡುವಾಗಲೇ ಹಾಸ್ಟೆಲ್ನಲ್ಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಡೆಲಿವರಿ ಆಗಿದೆ. ಗರ್ಭಿಣಿ ಆಗಿದ್ದು ಯಾರ ಗಮನಕ್ಕೂ ಬರಲಿಲ್ವಾ? ಹಾಗಾದ್ರೆ ಅದಂತೂ ಸಾಧ್ಯನೇ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಿರುತ್ತೆ. ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಆಕೆಯ ಫ್ರೆಂಡ್ಸ್ ಗಮನಕ್ಕೆ, ವಾರ್ಡನ್ ಗಮನಕ್ಕೆ, ಜೊತೆಗೆ ಪೋಷಕರ ಗಮನಕ್ಕೆ ಬರಲಿಲ್ವಾ? ಬಂದ್ರೂ ಮುಚ್ಚಾಕೋ ಪ್ರಯತ್ನ ಏನಾದರೂ ಮಾಡಿದ್ರಾ? ಈಗ ಡೆಲಿವರಿ ಆಗಿದೆ, ಇವಾಗ ಯಾರು ಕಾರಣ ಇದಕ್ಕೆ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ತನಿಖೆಗೆಲ್ಲ ಆದೇಶವನ್ನು ಕೊಟ್ಟಿದ್ದಾರೆ. ಆಕೆ ಈಗ ಪೊಲೀಸರ ಮುಂದೆ ಯಾವ ಥರ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾಳೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಈ ಪ್ರಕರಣದಲ್ಲಿ. ಮಕ್ಕಳ ಹಕ್ಕುಗಳ ಆಯೋಗ, ರಕ್ಷಣಾ ಆಯೋಗದಲ್ಲಿ ಈಗ ಕೇಸ್ ಆಗಿದೆ. ಸದ್ಯಕ್ಕೆ ಆರೋಪಿ ಪತ್ತೆಗೆ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಈ ಕೇಸಿಗೆ ಸಂಬಂಧಪಟ್ಟಂತೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ವಸತಿ ಶಾಲೆಯೊಂದರಲ್ಲಿ ಶೌಚಾಲಯದಲ್ಲಿ ಒಂದು ಮಗುವಿಗೆ ಹೆರಿಗೆಯಾಗಿದೆ. ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ ಈ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ 2000 ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡಬೇಕು, ಅದು ಕಾರ್ಯಪ್ರವೃತ್ತರಾಗಬೇಕು, ಸಮಿತಿಗಳು ಸಭೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಎಲ್ಲ ಕಡೆ ದಟ್ಟವಾಗಿ ಮತ್ತೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಯೋಗ ಮಾಡಿದೆ. ಆದರೂ ಸಹಿತ ಈ ತರದ ದುರ್ಘಟನೆಗಳು ಮೇಲಿನ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವುದು ಬಹಳ ಬೇಸರದ ಸಂಗತಿಯಾಗಿದೆ.
ಹೀಗಾಗಿ ಈಗಾಗಲೇ ನಾನು ನಮ್ಮ ಯಾದಗಿರಿಯ ಡಿಸಿಪಿ ಅವರಿಗೆ ಮಾತನಾಡಿದ್ದೇನೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಬೇಕು. ಅದೇ ರೀತಿಯಾಗಿ ವಿಸ್ತೃತವಾದ ವರದಿಯನ್ನು ಇಂದು ಸಂಜೆ ಒಳಗೆ ಆಯೋಗಕ್ಕೆ ಸಲ್ಲಿಸಬೇಕೆಂದು ಸೂಚನೆ ಕೊಟ್ಟಿದ್ದೇನೆ. ಅಲ್ಲಿನ ಅಧಿಕಾರಿಗಳು ಆ ಮಗುವಿನ ದೈಹಿಕ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಮಗುವಿನ ಒಂದು ಪರಿಸ್ಥಿತಿ, ಆ ಮಗುವಿಗೆ ಮತ್ತೆ ಎಲ್ಲಾ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸುತ್ತೋಲೆ ಪ್ರಕಾರ ತಿಂಗಳಿಗೊಮ್ಮೆ ಕನಿಷ್ಠ ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿತ್ತು, ವೈದ್ಯಕೀಯ ತಪಾಸಣೆ ಮಾಡಬೇಕಾಗಿತ್ತು. ಬಟ್ ಇಲಾಖೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಆ ಘಟನೆಗೆ ಸಂಬಂಧಪಟ್ಟಂತ ಅವ್ರು ಯಾರಿದ್ದಾರೋ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ಆಸಿಡ್ ಸೇವಿಸಿ ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. 3 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಕಾಸರಗೋಡಿನ ಅಂಬಲತ್ತರ ಅನ್ನುವಲ್ಲಿ ಘಟನೆ ನಡೆದಿರೋದು. 60 ವರ್ಷದ ಗೋಪಿ, 57 ವರ್ಷದ ಗೋಪಿಯವರ ಪತ್ನಿ ಇಂದ್ರಾ, 34 ವರ್ಷದ ಅವ್ರ ಪುತ್ರ ರಂಜೇಶ್ ಸಾವನ್ನಪ್ಪಿದ್ದಾರೆ. ಇನ್ನೋರ್ವ ಪುತ್ರ ರಾಕೇಶ್ ಕಣ್ಣೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರ್ಥಿಕ ಮುಗ್ಗಟ್ಟಿನಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಒಂದೇ ಕುಟುಂಬದ 4 ಆಸಿಡ್ ಸೇವಿಸಿ ಸೂಸೈಡ್ಗೆ ಪ್ರಯತ್ನ ಪಟ್ಟಿದ್ದಾರೆ. 3 ಜನ ಇದರಲ್ಲಿ ಸತ್ತು ಹೋಗಿದ್ದಾರೆ. ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಮೇಲ್ನೋಟಕ್ಕೆ ಆರ್ಥಿಕ ಮುಗ್ಗಟ್ಟಿನಿಂದ ಈ ಕುಟುಂಬ ಬೇಸತ್ತಿತ್ತು, ಅದರಿಂದಾನೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಇನ್ನೋರ್ವ ಪುತ್ರ ರಾಕೇಶ್ ಅವ್ರ ಪರಿಸ್ಥಿತಿನೂ ಗಂಭೀರವಾಗಿದೆ. ಸದ್ಯಕ್ಕೆ ಕಣ್ಣೂರು ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆಸಿಡ್ ಸೇವಿಸಿ ಒಂದೇ ಕುಟುಂಬದ 4 ಜನ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು, ಅದರಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಕಾಸರಗೋಡಿನ ಅಂಬಲತ್ತರ ಅನ್ನುವಲ್ಲಿ ನಡೆದಿರುವಂತಹ ಘಟನೆ ಇದು. ಆಸಿಡ್ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಾರಣ ಅಂತಂದ್ರೆ ಆರ್ಥಿಕ ಮುಗ್ಗಟ್ಟು, ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಆರ್ಥಿಕವಾಗಿ ಅಂತ ಗೊತ್ತಾಗಿದೆ.